ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆತ್ಮೀಯರೇ, ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಅಪ್ಡೇಟ್ ಇಲ್ಲಿ ಲಭ್ಯ ಆಗ್ತಾ ಇದೆ. ನೋಡಬಹುದು, ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಸತೀಶ್ ಜಾರಕಿಹೊಳಿ ಅವರು ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಸರ್ಕಾರದಿಂದ ಉತ್ತರ ಬಂದಿದೆ. ನೋಡಿ, ಉತ್ತರಿಸುವ ದಿನಾಂಕ 22/12/2022, ಅಂದರೆ ಇವತ್ತೇ ಅದಕ್ಕೆ ಉತ್ತರ ಲಭಿಸಿದೆ. ಏನು ಪ್ರಶ್ನೆ ಉತ್ತರವನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ಇಲ್ಲಿ ನಾವು ಪ್ರಶ್ನೆಗಳನ್ನು ನೋಡಿ, ಮತ್ತು ಆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಸರ್ಕಾರದಿಂದ ಮಂಜೂರಾದ ಉಪನ್ಯಾಸಕರ ಹುದ್ದೆಗಳೆಷ್ಟು? ವಿಷಯವಾರು ವಿವರ ನೀಡುವುದು. ಎರಡನೇ ಪ್ರಶ್ನೆ, ಆ ಪೈಕಿ ಖಾಲಿ ಇರುವ ಹುದ್ದೆಗಳೆಷ್ಟು? ಸರ್ಕಾರ ಉತ್ತರವನ್ನು ಕೊಟ್ಟಿದೆ ನೋಡಿ. ಸರ್ಕಾರ ಪದವಿ ಪೂರ್ವ ಕಾಲೇಜುಗಳಿಗೆ 12,858 ಉಪನ್ಯಾಸಕರ ಹುದ್ದೆಗಳು ಮಂಜೂರಾಗಿದ್ದು, ಈ ಪೈಕಿ 3,941 ಹುದ್ದೆಗಳು ಖಾಲಿ ಇರುತ್ತವೆ. ಮಂಜೂರಾದ ಹುದ್ದೆಗಳ ವಿಷಯವಾರು ವಿವರವು ಅನುಬಂಧದಲ್ಲಿ ನೀಡಿದೆ. ಅಂದರೆ ಒಟ್ಟು ಹುದ್ದೆಗಳ ಸಂಖ್ಯೆ 12,858, ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 3,941. ಇಲ್ಲೇ ಇನ್ನೊಂದು ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡ್ಬೋದು. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದಿಂದ ಯಾವ ಕ್ರಮ ಕೈಗೊಳ್ಳಲಾಗಿದೆ? ಉತ್ತರವಾಗಿ ನೋಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ 814 ಉಪನ್ಯಾಸಕರ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗಿದೆ. ಅಂದರೆ 814 ಹುದ್ದೆಗಳನ್ನು ಏನಪ್ಪ ಅಂದರೆ KEA ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಪರೀಕ್ಷಾ ಪ್ರಾಧಿಕಾರ KEA ಆಗುತ್ತೆ. 814 ಹುದ್ದೆಗಳು. ಮುಂದೆ ಹೇಳ್ತಾರೆ ನೋಡಿ, ಏತನ್ಮಧ್ಯೆ ಪ್ರಸ್ತುತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ದಿನಾಂಕ 17/11/2022 ಟಿಪ್ಪಣಿಯಲ್ಲಿ ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಪಂಗಡಗಳಿಗೆ ಹೆಚ್ಚಿಸಲಾಗಿರುವ ಮೀಸಲಾತಿಯನ್ನು ಜಾರಿಗೊಳಿಸಲು ರೋಸ್ಟರ್ ಬಿಂದುಗಳನ್ನು ಗುರುತಿಸುವ ಪ್ರಕ್ರಿಯೆ ಅಂತಿಮಗೊಳ್ಳುವವರೆಗೂ ರಾಜ್ಯಾಧೀನ ಸೇವೆಗಳಲ್ಲಿನ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಪ್ರಕ್ರಿಯೆಗಳನ್ನು ತಡೆಹಿಡಿಯಲು ಸೂಚಿಸಿದ್ದು, ಸದರಿ ಆದೇಶವನ್ನು ಹಿಂಪಡೆದ ನಂತರ ನೇಮಕಾತಿ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುವುದು. ಸೊ ಹಾಗಾಗಿ ಏನು ರೋಸ್ಟರ್ ಬಿಂದುಗಳನ್ನು ಗುರುತಿಸ್ತಕ್ಕಂಥ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಸೊ ಅದು ಕಂಪ್ಲೀಟ್ ಆಗುವವರೆಗೆ ಏನಪ್ಪ ಅಂದ್ರೆ ಈ PU ಕಾಲೇಜ್ ಆಗಲಿ ಯಾವುದೇ ರಿಕ್ರೂಟ್ಮೆಂಟ್ಗೆ ಕಾಲ್ಫಾರ್ಮ್ ಆಗೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಯಿತು. ಸೊ ಅದು ಯಾವಾಗ ರೋಸ್ಟರ್ ಬಿಂದುಗಳನ್ನು ಗುರುತಿಸ್ತಕ್ಕಂಥ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೋ ಸೊ ಆಗ ನೋಟಿಫಿಕೇಷನ್ ಆಗ್ತಾವು. ಸೊ ಒಟ್ಟು 814 PU ಕಾಲೇಜುಗಳಿಗೆ. ಈಗ ಸಬ್ಜೆಕ್ಟ್ ವೈಸು ಎಷ್ಟೆಷ್ಟು ವೇಕೆಂಟ್ ಇದಾವೆ ಅನ್ನೋದು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಸಬ್ಜೆಕ್ಟ್, ಸ್ಯಾಂಕ್ಷನ್ ಪೋಸ್ಟ್, ವರ್ಕಿಂಗ್ ಫೋರ್ಸ್, ವೇಕೆನ್ಸಿ. ಸೊ ನಾನು ವೇಕೆನ್ಸಿಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಅರೇಬಿಕ್ 1, ಬಯಾಲಜಿ 283, ಬಿಸ್ನೆಸ್ ಸ್ಟಡೀಸ್ 501, ಕೆಮಿಸ್ಟ್ರಿ 150, ಕಂಪ್ಯೂಟರ್ ಸೈನ್ಸ್ 17, ಎಕನಾಮಿಕ್ಸ್ 487, ಎಜುಕೇಷನ್ 15, ಎಲೆಕ್ಟ್ರಾನಿಕ್ಸ್ 4, ಇಂಗ್ಲೀಷ್ 431, ಜಿಯೋಗ್ರಫಿ 50, ಜಿಯಾಲಜಿ 1, ಹಿಂದಿ 33, ಹಿಸ್ಟರಿ 335, ಕನ್ನಡ 481, ಲಾಜಿಕ್ 6, ಮರಾಠಿ 5, ಮ್ಯಾಥಮೆಟಿಕ್ಸ್ 181, ಮ್ಯೂಸಿಕ್ ಹಿಂದೂಸ್ತಾನಿ 2, ಫಿಸಿಕ್ಸ್ 185, ಪೊಲಿಟಿಕಲ್ ಸೈನ್ಸ್ 295, ಸೈಕಾಲಜಿ 2, ಸಂಸ್ಕೃತ್ 16, ಸೋಷಿಯಾಲಜಿ 410, ಸ್ಟ್ಯಾಟಿಕ್ಸ್ 0, ತಮಿಳ್ 1, ತೆಲುಗು 0, ಉರ್ದು 49. ಸೊ ಒಟ್ಟಾರೆ 3,941 ಹುದ್ದೆಗಳು ವೇಕೆಂಟ್ ಇದ್ದಾವೆ. ಈಗ ಸರ್ಕಾರ ನೇಮಕಾತಿ ಮಾಡ್ತಕ್ಕಂತಹ ಒಂದು ಪೋಸ್ಟ್ಗಳ ಸಂಖ್ಯೆ 814. ಸೊ ಹಾಗಾದರೆ ಈ 814 PU ಲೆಕ್ಚರ್ ಕಾಲ್ಫಾರ್ಮು ರೋಸ್ಟರ್ ಬಿಂದು ಗುರುತಿಸುವ ಪ್ರಕ್ರಿಯೆ ಮುಗಿದ ತಕ್ಷಣ ಕಾಲ್ಫಾರ್ಮ್ ಆಗ್ತವೆ. ಫ್ರೆಂಡ್ಸ್, ಯಾರೆಲ್ಲ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಪ್ರಿಪ್ರೇಷನ್ ಆದಷ್ಟು ತೀವ್ರಗೊಳಿಸಿ. ಯಾಕಂದರೆ ಕಾಂಪಿಟೇಷನ್ ಬಹಳ ಇದೆ. ಸೊ ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ. ಸೊ ಸಾಧ್ಯವಾದಷ್ಟು ನೀವು ಎಷ್ಟು ಶ್ರಮ ಹಾಕ್ತಿರೋ ಅಷ್ಟು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಮತ್ತೆ ಏನಾದರೂ ಹೊಸ ಅಪ್ಡೇಟ್ಗಳು ಇದ್ದರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.